ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಕನ್ನಡದಲ್ಲಿ ಡಬ್ಬಿಂಗ್ ಆಗಿರುವ ಮತ್ತೊಂದು ಸಖತ್ ಕ್ರೈಮ್ ಥ್ರಿಲ್ಲರ್ ವೆಬ್ ಸಿರೀಸ್ ರಿಲೀಸ್ ಆಗಿದೆ. ಈ ಒಂದು ವೆಬ್ ಸಿರೀಸ್ ಯಾವ ಕಂಟೆಂಟ್ ಮೇಲಿದೆ ಅಂದರೆ ಎಕ್ಸಾಮ್ ಸ್ಕ್ಯಾಮ್ ಬೇಸ್ಡ್. ಅಂದರೆ ಇತ್ತೀಚಿನ ಕಾಲದಲ್ಲಿ ಎಕ್ಸಾಮ್ ಪೇಪರ್ಗಳು ಯಾವ ರೀತಿ ಲೀಕ್ ಆಗ್ತಿದೆ, ಲೀಕ್ ಮಾಡಲು ಉದ್ದೇಶ ಏನು ಅನ್ನೋದು ನೀವು ಈ ಒಂದು ವೆಬ್ ಸಿರೀಸ್ ಮುಖಾಂತರ ನೋಡಿ ತಿಳಿದುಕೊಳ್ಳಬಹುದು. ಅಷ್ಟು ಚೆನ್ನಾಗಿ ಒಂದು ಕ್ರೈಮ್ ಥ್ರಿಲ್ಲರ್ ಆಗಿದೆ. ಪ್ರತಿ ಒಂದೊಂದು ಎಪಿಸೋಡ್ ಕೂಡ ಮೈ ಜುಮ್ ಎನಿಸುವ ರೀತಿಯೇ ವರ್ಕ್ ಆಗಿದೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಕ್ಸಾಮ್ ಸೀಸನ್ 1 ಒಂದು ವೆಬ್ ಸಿರೀಸ್ ಸಂಪೂರ್ಣವಾಗಿ ರಿವ್ಯೂ ಮಾಡೋಣ. ಕತೆ ಏನು, ಕತೆಯ ಒಳಗಡೆ ಏನೇನೆಲ್ಲ ಇದೆ ಮತ್ತು ಈ ಥರ ನಿಜವಾದ ಕತೆ ಹೇಗಿದೆ ಅಂತ ನೋಡೋಣ ಬನ್ನಿ. ಹೌದು, ಮೊದಲನೇದಾಗಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಾನು ರಿವ್ಯೂ ಮಾಡೋ ಮೂವಿ ರಿವ್ಯೂ ಆಗ್ಬೋದು, ಟ್ರೇಲರ್ ರಿವ್ಯೂ, ವೆಬ್ ಸಿರೀಸ್ನ ರಿವ್ಯೂಗಳು ಎಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಗಳಿಗೆ ತಲುಪುತ್ತದೆ. ಹೌದು, ಮೊದಲನೇದಾಗಿ ಈ ಒಂದು ವೆಬ್ ಸಿರೀಸ್ ಕತೆ ಏನು, ಕತೆ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ಒಂದು ವೆಬ್ ಸಿರೀಸ್ನಲ್ಲಿ ಮೊದಲು ಒಬ್ಬಳು ಹುಡುಗಿ ಇರ್ತಾಳೆ. ಅವಳು ಪೊಲೀಸ್ ಆಫೀಸರ್ ಅಂತ ಹೇಳಿಕೊಂಡು ಫೇಕ್ ಐಡೆಂಟಿ ಇಟ್ಟುಕೊಂಡು ಎಂಟ್ರಿ ಆಗ್ತಾಳೆ. ಇವಳ ಮಿಷನ್ ಏನಂದರೆ ಎಕ್ಸಾಮ್ ಪೇಪರ್ಗಳನ್ನು ಹೇಗಾದರೂ ಲೀಕ್ ಮಾಡಿ ಮಾಫಿಯಾದವ್ರಿಗೆ ಮಾರಾಟ ಮಾಡೋದು. ಹೌದು, ನೀವೇನಾದರೂ ಪ್ರತಿಯೊಂದು ಸಿನಿಮಾದಲ್ಲಿ ಅಂಡರ್ ವರ್ಲ್ಡ್ ಆಗ್ಬೋದು, ಕೊಲೆ ಒಂದು ಕ್ರೈಮ್ ಥ್ರಿಲ್ಲರ್ ನೋಡಿದ್ರೆ, ಆದರೆ ಎಕ್ಸಾಮ್ ಪೇಪರ್ಗಳು ಕೂಡ ಅಂಡರ್ ವರ್ಲ್ಡ್ ಅವ್ರಿಗೆ ಮಾರಾಟ ಮಾಡೋದು ಹೇಗೆ ಮತ್ತು ಎಕ್ಸಾಮ್ ಪೇಪರ್ ಸಲುವಾಗಿ ಏನೇನೆಲ್ಲ ಆಗುತ್ತೆ ಅನ್ನೋದು ನೀವು ಈ ಒಂದು ವೆಬ್ ಸಿರೀಸ್ನಲ್ಲಿ ಸಖತ್ತಾಗಿನೇ ತಿಳಿದುಕೊಂಡು ನೋಡಬಹುದು. ಹೌದು ಸ್ನೇಹಿತರೆ, ಈ ಒಂದು ವೆಬ್ ಸಿರೀಸ್ 7 ಎಪಿಸೋಡ್ಗಳಿವೆ. ಪ್ರತಿ ಒಂದೊಂದು ಎಪಿಸೋಡ್ಗಳು ನೋಡಿ ನೀವು ಪಕ್ಕಾ ಶಾಕ್ ಆಗ್ತಾರೆ. ಒಂದು ಕ್ರೈಮ್ ಥ್ರಿಲ್ಲರ್ ವೆಬ್ ಸಿರೀಸ್ಗೆ ಬೇಕಾಗಿರುವಂಥ ಎಲ್ಲ ಎಲಿಮೆಂಟ್ಗಳು ಆಗ್ಬೋದು, ಸ್ಕ್ರೀನ್ ಪ್ಲೇ, ಕತೆ ಹೇಳಿದಂಥ ರೀತಿ, ಅಲ್ಲಿ ಬರುವಂಥ ಪಾತ್ರಗಳ ಪರಿಚಯ, ಅವ್ರಿಗೆ ಕೊಟ್ಟಂಥ ಪಾತ್ರ, ಆ ಒಂದು ಕತೆ ಎಲ್ಲವೂ ಕೂಡ ಸಖತ್ತಾಗಿಯೇ ವರ್ಕ್ ಆಗಿದೆ. ಈ ಒಂದು ವೆಬ್ ಸಿರೀಸ್ ಅಮೆಝಾನ್ ಪ್ರೈಮ್ ಅವರು ತೆಗೆದುಕೊಂಡು ಮಲ್ಟಿಪಲ್ ಭಾಷೆದೊಂದಿಗೆ ಸ್ಟ್ರೀಮ್ ಮಾಡ್ತಿದ್ದಾರೆ. ಕನ್ನಡ, ತಮಿಳ್, ತೆಲುಗು, ಹಿಂದಿಯಲ್ಲಿ ನಿಮಗೆ ಯಾವ ಭಾಷೆ ಕಂಫರ್ಟಬಲ್ ಆಗುತ್ತೆ ನೀವು ಆ ಭಾಷೆಯ ಮುಖಾಂತರ ಈ ಒಂದು ವೆಬ್ ಸಿರೀಸ್ ಸಂಪೂರ್ಣವಾಗಿ ನೀವು ನೋಡಬಹುದು. ಹಾಗೆಯೇ ಈ ಒಂದು ವೆಬ್ ಸಿರೀಸ್ನ ಎಪಿಸೋಡ್ಗಳ ಬಗ್ಗೆ ಮಾತನಾಡಿದರೆ ಫುಲ್ ಸಸ್ಪೆನ್ಸ್ ಇದೆ. ಪ್ರತಿ ಒಂದೊಂದು ಎಪಿಸೋಡ್ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಎದುರಾಗುತ್ತದೆ. ಆ ಒಂದು ಟ್ವಿಸ್ಟ್ ನೋಡಿದರೆ ನೀವು ಹೀಗೂ ಇರುತ್ತಾ ಟ್ವಿಸ್ಟ್ಗಳು, ಎಕ್ಸಾಮ್ ಪೇಪರ್ ಸಲುವಾಗಿ ಏನೆಲ್ಲ ಆಗುತ್ತೆ ಪ್ರಪಂಚದಾದ್ಯಂತ ಆಗ್ಬೋದು, ಎಕ್ಸಾಮ್ ಟೈಮ್ನಲ್ಲಿ ದುಡ್ಡು ಕೊಟ್ಟು ಪೇಪರ್ ಹೇಗೆ ಲೀಕ್ ಮಾಡ್ತಾರೆ, ಎಷ್ಟೋ ವಿದ್ಯಾರ್ಥಿಗಳು ಸ್ವಂತ ಓದಿ ಎಕ್ಸಾಮಲ್ಲಿ ಟಾಪ್ ಬರಬೇಕಂತ ಆಸೆ ಇಟ್ಕೊಂಡಿರ್ತಾರೆ. ಕೆಲವೊಂದಿಷ್ಟು ಜನಗಳು ಈ ದುಡ್ಡು ಕೊಟ್ಟು ಎಕ್ಸಾಮ್ ಪೇಪರ್ ತೆಗೆದುಕೊಂಡು ಎಕ್ಸಾಮಲ್ಲಿ ಟಾಪ್ ಬರ್ತಿದ್ದಾರೆ. ಸೊ ಈ ರೀತಿ ಒಂದು ಕ್ರೈಮ್ ಆದಾಗ ಹೇಗೆ ಪೊಲೀಸ್ ಇಲಾಖೆ ಹೇಗೆ ತನಿಖೆ ಮಾಡ್ತಾರೆ ಅನ್ನೋದು ಈ ಒಂದು ವೆಬ್ ಸಿರೀಸ್ನ ಕಥೆಯಾಗಿದೆ. ಹೌದು, ಸ್ಟೋರಿ ಪ್ರತಿ ಒಂದೊಂದು ಎಪಿಸೋಡ್ ಕೂಡ ಇಂಟ್ರೆಸ್ಟ್ ಆಗುತ್ತದೆ. ಆ ಕೊನೆಯಲ್ಲಿ 7ನೇ ಒಂದು ಎಪಿಸೋಡ್ನಲ್ಲಿ ರಿಯಲ್ ಸತ್ಯ ಬಯಲಾದಾಗ ಇಡೀ ವೆಬ್ ಸಿರೀಸ್ನ ಕತೆ ಬದಲಾಗುತ್ತದೆ. ಹೌದು ಸ್ನೇಹಿತರೆ, ಈ ಒಂದು ವೆಬ್ ಸಿರೀಸ್ನಲ್ಲಿರುವಂಥ ಒಂದು ಪ್ರಮುಖ ಕತೆ ಏನಂದರೆ, ಒಂದು ಲೈನ್ ಹೇಳಬೇಕಂದ್ರೆ ಸಿಸ್ಟಮಲ್ಲಿ ಆಗುವಂಥ ಕರಪ್ಷನ್ ಹಾಗೂ ಸ್ಟೂಡೆಂಟ್ಗಳು ಸ್ಟ್ರಗಲ್ ಯಾವ ರೀತಿ ಪಡ್ತಾರೆ. ಎಷ್ಟೋ ಜನಗಳು ಸ್ವಂತ ಬುದ್ಧಿವಂತಿಕೆಯಿಂದ ಓದಿ ಪಾಸ್ ಆಗೋರಿಗೆ ಇಲ್ಲಿ ನ್ಯಾಯ ಇಲ್ಲ, ಬರೀ ದುಡ್ಡು ಕೊಟ್ಟು ಪಾಸ್ ಆಗೋರ್ಗೇನೆ ನ್ಯಾಯ ಇದೆ ಅನ್ನೋದು ಕೂಡ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಸಿನಿಮಾದ ಡೈರೆಕ್ಟರ್ ಅವರು. ಸಖತ್ ಇಂಟ್ರೆಸ್ಟಿಂಗ್ ಕ್ರೈಮ್ ಥ್ರಿಲ್ಲರ್ ಇದೆ. 7 ಎಪಿಸೋಡ್ಗಳಿದೆ, ಸಖತ್ತಾಗಿದೆ. ನೀವು ಖಂಡಿತ ನಿಮಗೆ ಇಷ್ಟ ಆಗುತ್ತದೆ. ಇವಾಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ನೋಡಬೇಕಾದಂಥ ನಮ್ಮ ಸಿಸ್ಟಮ್ ಹೇಗಿದೆ, ಯಾವ ರೀತಿ ಕರಪ್ಷನ್ ನಡೀತಾ ಇದೆ ಪ್ರಪಂಚದಲ್ಲಿ ಅನ್ನೋದು ನೀವು ತಿಳಿದುಕೊಳ್ಳಬೇಕಂದ್ರೆ ನೀವು ಎಕ್ಸಾಮ್ ಸೀಸನ್ 1 ಎಂಬ ಒಂದು ವೆಬ್ ಸಿರೀಸ್ ನೀವು ನೋಡಲೇಬೇಕಾಗಿದೆ. ಸೊ ಇದು ಆಗಿತ್ತು ಎಕ್ಸಾಮ್ ಸೀಸನ್ 1 ನಮ್ಮದು ವೆಬ್ ಸಿರೀಸ್ನ ಸಣ್ಣ ಅಪ್ಡೇಟ್ಸ್ ವಿಡಿಯೋ. ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನಿಮಗೆ ಬೇರೆ ಒಂದು ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗ್ತೀನಿ ಬೇರೆ ಒಂದು ಡಿಫ್ರೆಂಟ್ ಮೂವಿ ರಿವ್ಯೂ ಆಗ್ಬೋದು, ಡಿಫ್ರೆಂಟ್ ಅಪ್ಡೇಟ್ಸ್ ದೊಂದಿಗೆ ಕಾಯ್ದಾರಿ. ನಮಸ್ಕಾರ, ಧನ್ಯವಾದಗಳು.